ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ಈ ಹಿಂದೆ ನೀವು ಕ್ವಶನ್ಗಳ ಕೇಳ್ತಾ ಇದ್ರಿ. ಏನು ಕ್ವಶನ್ ಅಪ್ಪ ಅದು ಅಂದರೆ, ಸರ್ ನೀವು ಒಂದು ಜಟ್ಟಿಂದ ಮತ್ತೊಂದು ಜಟ್ಟಿಗೆ ಎಷ್ಟು ಅಂತರವನ್ನು ಕೊಟ್ಟಿದ್ದೀರಾ ಅಂತ. ಬನ್ನಿ ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಇದು ಹಳೆ ಜಟ್ಟು. ಇದು ನೀವು ಮೇಲ್ಗಡೆಯಿಂದ ತೋರಿಸ್ಕೊಬಾರ್ದು ಮಾರಿ. ನೋಡಿ, ಈಗ ಒಂದು ಲೈನ್ನಲ್ಲಿ ನಮ್ಮದು ಇರೋದು 1 2 3 4 5 6 7 8 9 ಗಿಡ ಬಂದಿದೆ. ಈ 9 ಮರದಲ್ಲಿ ಒಂದು ಲೈನ್ಗೆ ನಾವು 4 ಜಟ್ಗಳನ್ನ ಕೊಟ್ಟಿದ್ದೀನಿ. ಸೊ ನೀವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಅಂತರ ಬಂದು 8 8 16 ಅಡಿಗೆ ಒಂದು ಜಟ್ಟುಗಳನ್ನ ಕೊಟ್ಟಿದ್ದೀವಿ. ಇದನ್ನು ತೋರಿಸು ಲಕ್ಷ್ಮಿ. 16 16 ಅಡಿ ಇದೆ ಒಂದು ಜಟ್ಟಿಂದ. ಈ ಒಂದು ಜಟ್ಟಿಂದ ಒಂದು ಜಟ್ಟಿಗೆ 16 ಅಡಿ. ಈ ನೀರು ಬಂದು ಇಲ್ಲಿ ಗಂಟೆ ಹೊಡಿತದೆ. ಇಲ್ಲಿಗೆ ಆಲ್ಮೋಸ್ಟ್ ಇಲ್ಲಿಗೆ ಬಂದು ಬೀಳುತ್ತೆ ಇದು ನೀರು. ಇದ್ರ ನೀರು ಬಂದು ಅಲ್ಲಿ ಹೊಡಿತದೆ. ಹೆಂಗೆ ಹೊಡಿತದೆ? ಇಂಟು ಆಕಾರದಲ್ಲಿ. ಸೊ ಇಂಟು ಆಕಾರದಲ್ಲಿ ಹೊಡೆದಾಗ ಬೇಗ ತೇವಾಂಶನ ಕವರ್ ಮಾಡುತ್ತೆ ಇದು. ಸೊ ಈಗ ನಿಮಗೆ ಕೇಳಿರೋ ಕ್ವಶನ್ಗೆ ಸಿಕ್ಕು ಉತ್ತರ ಅಂತ ಅನ್ಕೋತೀನಿ. ಪ್ರತಿಯೊಬ್ಬರೂ ಈಗ 1 ಎಕರೆಯಲ್ಲಿ ಒಂದು 600 ಮರ ಇತ್ತು ಅಂದ್ಕೊಳ್ಳಿ. 600 ಮರಕ್ಕೆ 170ರಿಂದ 180 ಜಟ್ಟು ನಿಮಗೆ ಮೈಕ್ರೋ ಫ್ಲಿಂಕರ್ಸ್ ಬರುತ್ತೆ. ಸೊ ಈ ಮೈಕ್ರೋ ಫ್ಲಿಂಕರ್ಸ್ಗಳು ನೀವು ಮಾಡ್ಕೊಂಡು ಬಂದಲ್ಲಿ ತುಂಬ ಅನುಕೂಲಗಳು ಇದೆ. ಮತ್ತು ಒಂದು ಜಟ್ಟಿಂದ ಒಂದು ಜಟ್ಟಿಗೆ ಅಂತರವನ್ನು ಈ ರೀತಿ ಕೊಡ್ಕೊಬರ್ಬೇಕು. ಇದನ್ನು ಮೈಕ್ರೋ ಫ್ಲಿಂಕರ್ನ 2 ಮರಗಳಿಗೆ ನಾವು ಹಾಕ್ಕೊಂಡಿದ್ದೀವಿ. ಕೆಲವ್ರು ಏನು ಮಾಡ್ತಾರೆ, ಮಧ್ಯಕ್ಕೆ ಹಾಕೋತಾರೆ. ಸೊ ಅದು ನಿಮ್ಮ ಬೋರಿನ ಡಿಸ್ಚಾರ್ಜು ಏನು ಬಂದಿರುತ್ತೆ, ನಿಮ್ಮ ಬೋರ್ದು ಡಿಸ್ಚಾರ್ಜ್ ಎಲ್ಲ ಬಂದು ಎಷ್ಟು ಇಂಚಿಗೆ ನೀರು ಸಿಕ್ಕಿದೆ ಆದರೂ ಅನುಗುಣವಾಗಿ ನಾವು ಪ್ಲ್ಯಾನ್ ಮಾಡ್ತೀವಿ. ನಮಗೂ ಕೂಡ ಮಧ್ಯಕ್ಕೆ ಬಂದಿದ್ದು. ಮಧ್ಯಕ್ಕೆ ಬಂದರೂ ಕೂಡ ನಾವು ರೋಡನ್ನು ಮಾಡ್ಕೋಬೇಕಾಗ್ತು. ಇಲ್ಲಿ ಕೆಳಗಡೆ ಬರೋ ಗಂಟೆ ರೋಡ್ ಬೇಕಾಗಿತ್ತು ನಮಗೆ. ಒಂದು ಇಲ್ಲಿ ಗಂಟೆ ರೋಡ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿಗೆ ಬರಬೇಕಾಗಿರೋ ಜಟ್ಟ ನಾವೇನು ಮಾಡಿದೋ, ಸ್ವಲ್ಪ ತಳ್ಕೊಂಡ್ರು ಏನೂ ತೊಂದರೆ ಇಲ್ಲ ಅಂದರು. ತೊಂದರೆ ಇಲ್ಲ ಅಂದಾಗ ನಾವೇನು ಮಾಡಿದೋ, ಸೊ 16 ಅಡಿಗೆ ಜಟ್ಗಳು ಕೊಟ್ಟಿದ್ದೀವಿ. ದಯವಿಟ್ಟು ಯಾರ್ಯಾರು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಥರ ಜಟ್ಗಳನ್ನ ನಾವು ಹಾಕ್ಸ್ಕೊಳ್ಳೋದ್ರಿಂದ ಮೈಕ್ರೋ ಕ್ಲೈಮ್ಯಾಕ್ಟು ಅಂದರೆ ನೀರು ಎಷ್ಟು ನಿಮಗೆ ಯೂಸ್ ಆಗುತ್ತೆ ಅಂದರೆ, ಕೇವಲ ಅರ್ಧ ಗಂಟೆಯಲ್ಲಿ 1 ಅವರ್ ಒಳಗೆ 1 ಎಕರೆ ತೋಟನ ನೀರು ಕೊಟ್ಟು ಕಂಪ್ಲೀಟ್ ಮಾಡ್ಬೋದು. ಫಸ್ಟು ಬೇಗ ತೇವಾಂಶಗೊಳುತ್ತೆ. ಈಗ ಊರಿನಲ್ಲೆಲ್ಲ ಅರ್ಧ ಗಂಟೆಗೆ ಮಳೆ ಬಿದ್ದು ಹೋದ್ಮೇಲೆ ಯಾವ ರೀತಿ ವಾತಾವರಣ ಇರುತ್ತೆ, ಆ ಟೈಪ್ನಲ್ಲಿ ನಿಮಗೆ ಆ ವಾತಾವರಣ ಇಲ್ಲಿ ಸೃಷ್ಟಿಯಾಗುತ್ತೆ. ಮತ್ತು ನಿಮ್ಮ ತೋಟಗಳು ಕೂಡ ಹೆಚ್ಚಿಗೆ ನೀರು ಕೊಡ್ದಾನೆ ಈಗ ಅರಳು ಉದುರೋದು, ಅದು ಉದುರೋದು, ಇದು ಉದುರೋದು ಕಡಿಮೆ ಆಗುತ್ತೆ. ಮತ್ತು ಆರೋಗ್ಯಕರವಾಗಿ ಅಡಿಕೆ ಮರಗಳು ಬರುತ್ತೆ. ಇದು ಹೆಚ್ಚು ಕಡಿಮೆ ಇದು ನಟ್ಟು ಇದು 4ನೇ ವರ್ಷ ಮರ. ಸೊ ಆರೋಗ್ಯವಾಗಿ ಅದ್ಭುತವಾಗಿ ಬರ್ತೈತೆ. ಎಲ್ಲ ಮರಗಳು ಆರೋಗ್ಯವಾಗಿದೆ, ಒಂದೇ ಮರ ಅಂತಲ್ಲ, ಎಲ್ಲ ಮರಗಳು. ಇದು 2 ಯಾಕೆ ಅಂದರೆ, ಇದೆಲ್ಲ ಹೊಂಟೋಗ್ಬಿಟ್ಟಿರ್ತದೆ ಅಂದ್ಕೊಂಡಿದ್ದೆ, ಅಂದ್ಬಿಟ್ಟು ಪಕ್ಕದಲ್ಲಿ ನಡ್ತೋ 2 ಚೆನ್ನಾಗಿ ಬಂದ್ಬಿಟ್ಟೈತೆ. ಸೊ ಆ ಉದ್ದೇಶದಲ್ಲಿ ನಟ್ಟಿದ್ದು. ದಯವಿಟ್ಟು ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಮಾಹಿತಿನ ನಾನು ಯೂಟ್ಯೂಬ್ನಲ್ಲಿ ಕೊಡ್ತಾ ಹೋಗ್ತೀನಿ. ಆಮೇಲೆ ನಾಟಿ ಹಸುಗಳನ್ನ ಸಾಕಿ ನೋಡಿ. ನಾಟಿ ಹಸುಗಳು ಪ್ರಾಮುಖ್ಯತೆ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗ್ತಿದೆ. ಬೊಮ್ಮಾಯಿಲೆ ಇವ್ರ ಪಾತ್ರ ತುಂಬ ಇರ್ತದೆ. ಇವರು ಸಾಕೋದ್ರೆ ನೋಡಿ ನಿಮಗೆ ಅನುಕೂಲಗಳು ಜಾಸ್ತಿ ಇರುತ್ತೆ. ಒಯ್ತಾ ಬತ್ತಾ ನೀರು ಕುಡಿತಾರೆ ಇವರು. ಅಲ್ಲಿದೆ, ಬಾ ಕೊಡ್ತೀನಿ ನೀರು ಚಿನಿ. ಸೊ ಇವ್ರನ್ನ ಸಾಕೊಂಡ್ರೆ ನೋಡಪ್ಪ ನಿಮಗೆ ಎಷ್ಟು ಅನುಕೂಲ ಇರುತ್ತೆ. ಈ ಪ್ರೀತಿ ವಿಶ್ವಾಸ ನಿಮ್ಮ ಹತ್ರ ಚೆನ್ನಾಗಿರ್ಬೇಕು ಅಂದರೆ ನಾಟಿ ಹಸುಗಳು ಸಾಕಿ. ಇವಳಿಗೆ ಬಂದು ಈಗಾಗಲೇ 1 ವರ್ಷದ ಮೇಲೆ 2 ತಿಂಗಳು, ಇವಳಿಗೆ 14 ತಿಂಗಳು ಕರ ಇದು. ಸೊ ತುಂಬ ಚೆನ್ನಾಗಿದೆ. ತುಂಬ ಜನ ಕೇಳಿದ್ರು ಕೂಡ ಒಳ್ಳೆ ರೈಟ್ ಕೇಳಿದ್ದಾರೆ. ನಾನು ಕೊಡೋಕ್ಕೆ ಹೋಗಿಲ್ಲ, ಯಾಕಂದರೆ ಹೆಣ್ಕರು ತುಂಬ ಚೆನ್ನಾಗಿ ಹುಟ್ಟಿದ್ದಾಳೆ. ಒಳ್ಳೆ ಓರಿ ಕುರುಬನಹಳ್ಳಿ ಸ್ವಾಮಿಯವ್ರ ಹತ್ರ ಕೊಡಿಸಿದ್ದು ಓರಿ. ತುಂಬ ಚೆನ್ನಾಗಿ ಹುಟ್ಟಿದ್ದಾಳೆ. ಇವಳನ್ನ ನನಗೆ ಕೊಡೋಕ್ಕೆ ಮನಸ್ಸಿಲ್ಲ. ಸೊ ನಮ್ಮ ಮನೆಯಲ್ಲೇ ಇವಳನ್ನ ಸಾಕಬೇಕು. ಮತ್ತು ಇನ್ನು ತಾಯಿ ಇದ್ದಾಳೆ, ಅವಳು 3ನೇ ಕರ ಕೊಟ್ಟಿರೋದು. ತುಂಬ ಪ್ರೀತಿ ವಿಶ್ವಾಸದಿಂದ ನಮ್ಮ ಜೊತೆ ಆರಾಮಾಗೆ ಸೋಸೆ ಎಲ್ಲ ಓಡಾಡ್ಕೊಂಡವಳೆ. ನಮ್ಮ ತೋಟದಲ್ಲಿ ಓಡಾಡಿ ಗಂಟೆ ಅಲ್ಲಾಡಿಸ್ಕೊಂಡು ಓಡಾಡ್ಬೇಕಾದ್ರೆ ಅವಳ ಪ್ರೀತಿನ ನಾವು ಕೊಡೋಕ್ಕಾಗಲ್ಲ. ಸೊ ತುಂಬ
ಹೋಗಮ್ಮ ಮೇಯಗು, ಅಮ್ಮನ ಹತ್ರ ಹೋಗೋ ಮೇಯಗು. ಅದಕ್ಕಾಗಿ ಆ ಪ್ರೀತಿ ನೋಡಿ ಯಾವ್ದು ಹಸು ತಳಿಗಳಲ್ಲೂ ನಿಮ್ಗೆ ಈ ಪ್ರೀತಿ ಸಿಗಲ್ಲ. ಸೊ ಅಷ್ಟು ಅದ್ಭುತವಾಗಿ ನಮ್ಮ ಹಳ್ಳಿಕಾರ್ ತಳಿನ ಸಾಕೊಂಡು ಪ್ರೀತಿ ವಿಶ್ವಾಸದಿಂದ ಹೋಗ್ತಾ ಇದೀವಿ. ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮತ್ತು ಮೈಕ್ರೋ ಫ್ಲಿಂಕರ್ದು ನಿಮಗೆ ವ್ಯವಸ್ಥೆ ಹೆಂಗೆ ಮಾಡಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. 16 ಅಡಿಗೆ ಒಂದು ಜೆಟ್ಗಳು ಕೊಟ್ಟಿದ್ದೀನಿ, ಅಂತರವನ್ನು ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ.